ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಳಿಗಾಲದ ಅಧಿವೇಶನ ಮುಗಿತಾ ಇದ್ದ ಹಾಗೆ ಕೈ ಮನೆಯಲ್ಲಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಗರಿಗೆದರುತ್ತಾ ಇದೆ. ಎಐಸಿಸಿ ಅಧ್ಯಕ್ಷರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಾಯಕತ್ವ ಗೊಂದಲವನ್ನು ಹೈಕಮಾಂಡ್ ಸೃಷ್ಟಿಸಿಲ್ಲ. ಕಾಂಗ್ರೆಸ್ ಯಾರೋ ಒಬ್ಬ ನಾಯಕನಿಂದ ಬೆಳೆದಿದ್ದಲ್ಲ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಂದ ಕಟ್ಟಿ ಬೆಳೆದಂತಹ ಪಕ್ಷ. ನನ್ನಿಂದ ಅಧಿಕಾರಕ್ಕೆ ಬಂತು, ನಾನೇ ಪಕ್ಷ ಕಟ್ಟಿದ್ದೇನೆ ಅಂತ ಯಾರು ಕೂಡ ಹೇಳಬಾರ್ದು. ಪಕ್ಷ ಅಂದ ಮೇಲೆ ಎಲ್ಲರ ಪಾತ್ರ ಕೂಡ ಇರುತ್ತೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುರ್ಚಿ ಕಚ್ಚಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡುಗಿದ್ದು ಹೀಗೆ. ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾರ್ಮಿಕ ಮಾತನ್ನ ಕೇಳ್ತಾ ಇದ್ರೆ ಯಾರಿಗೋ ಪರೋಕ್ಷವಾಗಿ ಟಾಂಟ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಸದ್ಯಕ್ಕೆ ಈ ಪ್ರಹಸನಕ್ಕೆ ಬ್ರೇಕ್ ಬೀಳಲ್ಲ ಅಂತ ಅರ್ಥನಾ? ಇನ್ನಷ್ಟು ದಿನಗಳ ಕಾಲ ಇದೇ ರೀತಿ ಕ್ಯಾರಿ ಫಾರ್ವರ್ಡ್ ಆಗುತ್ತಾ ಅಂತ ಹೇಳಿ? ಪ್ರೇಮ್ ಗೊತ್ತಿಲ್ಲ, ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತ್ರ ರಾಜ್ಯ ಕುರ್ಚಿ ಗಲಾಟೆ ನಡೀತಾ ಇದೆ, ಅದಕ್ಕೆ ಒಂದು ಸೂಕ್ಷ್ಮ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪಕ್ಷ ಯಾರೊಬ್ಬರಿಂದನೂ ಅಧಿಕಾರಕ್ಕೆ ಬಂತು ಅಂತ ಹೇಳುವಂತಿಲ್ಲ, ಎಲ್ಲರ ಪಾತ್ರ ಅದಕ್ಕೆ ಇದ್ದೇ ಇರುತ್ತೆ. ಅದು ಸರ್ಕಾರಕ್ಕೆ ಅಧಿಕಾರ ಬರಬೇಕಾದ್ರೆ ಕಾರ್ಯಕರ್ತರ ಶಕ್ತಿ ಮುಖ್ಯ ಅನ್ನೋ ಮೂಲಕ ಯಾರೆಲ್ಲ ಕುರ್ಚಿಗಾಗಿ ಗಲಾಟೆ ಮಾಡ್ತಿದ್ದಾರೆ ಅವರಿಗೆ ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳನ್ನು ಎಷ್ಟು ಸೀರಿಯಸ್ ಆಗಿ ರಾಜ್ಯ ನಾಯಕರು ತೆಗೆದುಕೊಳ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕರೆದು ಇಬ್ಬರು ನಾಯಕರನ್ನ, ಅದು ಸಿಎಂ ಆಗಿರ್ಬೋದು ಡಿಸಿಎಂ ಅವರನ್ನ ಮಾತನಾಡಿದ್ರು ಕೂಡ ಈ ಗೊಂದಲಗಳು ಇತ್ಯರ್ಥ ಆಗಲಿಲ್ಲ. ಅಲ್ಟಿಮೇಟ್ ಆಗಿ ಈ ಗೊಂದಲಗಳು ಇತ್ಯರ್ಥ ಆಗಬೇಕಾಗಿರುವಂತದ್ದು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ. ಆದ್ರೂ ಕೂಡ ಸದ್ಯಕ್ಕೆ ತೇಪೆ ಹಚ್ಚುವಂತ ಕೆಲಸವನ್ನ ಮತ್ತೆ ಸಂದೇಶ ಕೊಡುವಂತ ಕೆಲಸವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಇದನ್ನ ಈಗ ರಾಜ್ಯದ ನಾಯಕರು ಎಷ್ಟು ಮಟ್ಟಿಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಮತ್ತೊಂದು ಕಡೆ ನಾವೀಗಾಗಲೇ ಹೇಳಿದಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರ ಆಪ್ತರನ್ನ ಭೇಟಿಯಾಗಿ ಮಾತುಕತೆಗಳನ್ನ ಮಾಡ್ತಿದ್ದಾರೆ. ಮತ್ತೊಂದೆಡೆ ಸಿದ್ದರಾಮಯ್ಯವರು ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಗೊಂದಲಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ. ಇದಕ್ಕೆ ಫುಲ್ ಸ್ಟಾಪ್ ಆಗಬೇಕಾದ್ರೆ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಆಗಲೇಬೇಕಾಗುತ್ತೆ. ಅದು ಯಾವಾಗ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಅದನ್ನ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಬೇಕಾಗತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.